ಲೋಕಲ್ ಏನು ಒಂದು ಸ್ಟ್ರಕ್ಚರ್ ಇದೆ, MP MLA ರಾಜಕೀಯ ಇದು ಬಿಜೆಪಿಯ ಪಕ್ಷ ಏನಿದೆ ಇವರು ಕೆಟ್ಟು ಹೋಗಿದೆ. ಮೋದಿ ಕೆಟ್ಟಿಲ್ಲ. ಮೋದಿ ಇವತ್ತು ನೇತೃತ್ವ ನಮಗೆ ಬೇಕು, ನಮ್ಮ ದೇಶಕ್ಕೆ ಬೇಕು, ಜಗತ್ತಿಗೆ ಬೇಕಾಗಿದೆ ಇವತ್ತು. ಹಾಗಾಗಿ ನಾನು ಮೋದಿ ಅವಶ್ಯಕತೆ ಇದೆ. ಮೋದಿ ಇಲ್ಲದೆ ಇದ್ರೆ ಈ ರಾಹುಲ್ ಬರ್ತಾನೆ, ದೇಶವನ್ನ ಮಾರಾಟ ಮಾಡುವಂತ ರಾಹುಲ್ ಬರ್ತಾನೆ. ಅದಕ್ಕೆ ನಾವು ಮೋದಿನ ಸಪೋರ್ಟ್ ಮಾಡಿದೀವಿ ಅಂತನ್ನುವಂಥದ್ದು ನಾನು. ಸರ್, ಈಗ ಆಜಾನ್ ಕರ್ನಾಟಕದಲ್ಲಿ ಆಜಾನ್ ಕೇವಲ ಕರ್ನಾಟಕ ಸಂಬಂಧ ಇಲ್ಲ, ಇದೇ ದೇಶಕ್ಕೆ ಸಂಬಂಧ. ಮೋದಿ ಅವರು ಯಾಕೆ ಆದೇಶ ಮಾಡಬಾರ್ದು ಅಂತ ಮೋದಿ ಬಗ್ಗೆ ಪ್ರಚಾರ ಮಾಡೋದು. 100ಕ್ಕೆ 100 ಕೇಂದ್ರ ಸರ್ಕಾರಕ್ಕೂ ಕೂಡ ಇದರ ಅಜಾನ್ ಸಂಬಂಧಪಟ್ಟಾಗೆ ಗಮನಕ್ಕೆ ತರ್ತೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ, ಆಗ್ರಹವನ್ನು ಕೂಡ ಮಾಡ್ತೀವಿ. ಸರ್, ಇವತ್ತು ಮೆರವಣಿಗೆ ಇರ್ತೀರಾ? ಮೆರವಣಿಗೆಯಲ್ಲಿ ಪ್ರತಿಷ್ಠಾಪನೆಯಲ್ಲಿ ಶ್ರೀರಾಮಸೇನೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಇತ್ತೀಚೆಗೆಲ್ಲ ಸೈಡ್ ಲೈನ್ ಆಗ್ತಿದೆಯಾ? ಮೆರವಣಿಗೆಯಲ್ಲಿ ಕೂಡ ತಾವು ಬರಲಿಲ್ಲ, ನಮ್ಮ ಕಾರ್ಯಕರ್ತರಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ, ಬರೀ ರಾಜಕೀಯಕ್ಕೆ ಮಾತ್ರ ಈಗ ನೋಡಿ, ಒಂದು ಸ್ಟ್ರಕ್ಚರ್ ಇದೆ, ಒಂದು ಕಮಿಟಿ ಇದೆ. ಆ ಕಮಿಟಿಯ ಮಾರ್ಗದರ್ಶನದಲ್ಲೇ ನಡೀತಾ ಇದೆ. ಸೊ ನಾವು ಮೆರವಣಿಗೆಯನ್ನು ಭಾಗವಹಿಸದೇ ಇರೋದು ಅದಕ್ಕೇನು ಯಾವುದೇ ತಪ್ಪು ಅಭಿಪ್ರಾಯ ಏನು ಬೇಡ. ನಾವು ಇಲ್ಲಿಂದ, ನಾನು ಇವತ್ತಿಗೂ ಕೂಡ ನಾನು ಇಲ್ಲಿಂದ ಚಬ್ಬಿಗೆ ಹೋಗ್ತಾ ಇದ್ದೆ. ಚಬ್ಬಿದು ಕೂಡ ಇವತ್ತೇ ಬಿಡುಗಡೆ ಆಗೋದು. ಸೊ ಹೋದ ಸಲಾನು ನಾವು ಚಬ್ಬಿಗೆ ಹೋಗಿದ್ವಿ, ಚಬ್ಬಿ ಗಣೇಶ ಉತ್ಸವಕ್ಕೆ ಹೋಗಿದ್ವಿ. ಸೊ ಇಲ್ಲಿ ಯಶಸ್ವಿ ಆಗಲಿ ಅಂತನ್ನುವಂತ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ, ನಾವೆಲ್ಲ ಒಟ್ಟಾಗೆ ಇದ್ದೀವಿ. ಕಳೆದ ಬಾರಿ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲ, ಇಲ್ಲಿ ವಿರೋಧ ಮಾಡಿದ್ರೆ, ಚೆನ್ನಮ್ಮ ಮೈದಾನದಲ್ಲಿ ಏನಾದರೂ ವಿರೋಧ ಮಾಡಿದ್ರೆ ಅದನ್ನು ಮಾಡ್ತೀವಿ ಅಂತ ಹೇಳಿ ಅವರು ಸೌಹಾರ್ದದಿಂದ ಎಸ್ಟಿಪೈ ವಿರೋಧ ಮಾಡಿದ್ದಾರೆ. ಸರ್, ಎಸ್ಟಿಪೈ ಮನೆ ನೋಡಿ, SDPI ದೇಶದ್ರೋಹಿ ಪಕ್ಷ, ಕೊಲೆಗಡೆ ಪಕ್ಷ. ಇವತ್ತು ಸಾಕಷ್ಟು ಹಿಂದೂ ಕೊಲೆಗಡಕರಲ್ಲಿ ಗಲಭೆಗಳಲ್ಲಿ ಪಾತ್ರ ಇರುವಂತಹದ್ದು SDPI. ಸೊ ಹಾಗಾಗಿ SDPI ಸಂಬಂಧಪಟ್ಟಾಗ ನಾನೇನು ಮಾತನಾಡುವ ಅವಶ್ಯಕತೆ ಇಲ್ಲ. ಒಂದು ದೇಶದ್ರೋಹಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ PFI ಬ್ಯಾನ್ ಮಾಡಿದಾಗ SDPI ಕೂಡ ಬ್ಯಾನ್ ಮಾಡಬೇಕು ಅಂತ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.